ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ ಕಣಿಯವರೇ, ಇಲ್ಲಿಯ ಮುಖ್ಯೋಪಾಧ್ಯಾಯರೇ ಹಾಗೂ ಗುರುಗಳೇ, ಗುರುಮಾತೆಯರೇ, ರೈತ ಬಂಧುಗಳೇ, ಇವತ್ತ ಏನ್ ಉದ್ದೇಶಪ್ಪ ಅಂದ್ರ ನಮ್ಮ ಎಲ್ಲರೂ ಕುತ್ಕೊಳ್ರಿ. ಈ ಒಂದು ಸೈಕಲ್ ಜಾಥಾ ಉದ್ದೇಶ ಏನಂದ್ರೆ ಇವತ್ತು ನೋಡ್ರಿ ನಮ್ಮೆಲ್ಲ ಹಿರಿಯರು ಮನೆಯಲ್ಲಿ ಕುತ್ಕೊಂಡು ತಮ್ಮ ಮೊಮ್ಮಕ್ಕಳನ್ನ ಆಡಿಸುವ ಮೂಲಕ ಇಲ್ಲೆಲ್ಲ ನಮ್ಮ ಉತ್ತರ ಕರ್ನಾಟಕ ಇರ್ಬೋದು, ದಕ್ಷಿಣ ಕನ್ನಡ ಅನೇಕರು ಮನೆಯಲ್ಲಿ ಕಾಲ ಕಳೀತಾರೆ. ರಿಟೈರ್ಡ್ ಆದ್ಕೊಂಡೆ ನೌಕರಿಯಿಂದ ಮುಗಿತಂದ್ರೆ ಇನ್ನೇನು ಐತಾಳ್ರಿ, ನಾಳೆ ಮೊಮ್ಮಕ್ಕಳನ್ನ ಆಟ ಆಡಿಸ್ಬೇಕ ಕುಂದೂರ್ನ ಅಂತೇಳಿ ಅಂತಾರ. ಆದ್ರೆ ಇಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ಹಿರಿಯರು ಏನ್ ಮಾಡಕತ್ತಾರ ಅಂದ್ರೆ ದೇಶದ ಜನರಿಗೆ, ಈ ನಾಡಿನ ಜನರಿಗೆ ಏನ್ ಜಾಗೃತಿ ಮೂಡಿಸ್ಬೇಕಂದ್ರ 1300 ವರ್ಷಗಳ ಕಾಲ ಇವತ್ತು ಮೊಘಲರು ನಮ್ಮ ದೇಶ ಆಳಿದ್ರು. 300-400 ವರ್ಷಗಳ ಕಾಲ ಬ್ರಿಟಿಷರು, ಪೋರ್ಚುಗೀಸರು ಇವರೆಲ್ಲರೂ ನಮ್ಮ ದೇಶ ಹಾಳು ಮಾಡಿದ್ರು. ಇವ್ರು ಏನಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಆರೋಗ್ಯವಾಗಿರ್ತಕ್ಕಂಥ ಆಹಾರ ಆಗಿರ್ತಕ್ಕಂಥ ಇವತ್ತು ಮೆಣಸಾಗಿರ್ಬೋದು ಅಥವಾ ಜೋಳ, ಇವತ್ತು ಸಿರಿಧಾನ್ಯಗಳಂತ ಬರ್ತಾ ಗೊತ್ತಾನೆ, ಸಜ್ಜೆ, ಬರಗ, ರಾಗಿ ಇವೆಲ್ಲ ನಿಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಇವತ್ತೇನಂದ್ರೆ ಜೋಳ, ಚಪಾತಿ, ಮೈದಾ ಹಿಟ್ಟ ಇದರಿಂದ ನಾವೆಲ್ಲ ತಿನ್ನಕತ್ತೀವಿ. ಇದರಿಂದ ನಮ್ಮ ಆರೋಗ್ಯ ಎದಗಡಾಗತ್ತೈತಿ. ಅದ್ರ ಸಲುವಾಗಿ ನಮ್ಮ ಹಿಂದಿನ ರೈತರು ಒಂದು ಕೃಷಿಯನ್ನು ಮಾಡ್ಕೊಂಡು ಬಂದಿದ್ರು. ಏನಂದ್ರೆ ಈ ರಸಗೊಬ್ಬರವನ್ನ ಹಾಕಿದ ರಸಗೊಬ್ಬರ ನಮ್ದಲ್ರಿ, ಇದ ಅಮೇರಿಕಾದ. ಆದ್ರೆ ನಮ್ ಗೊಬ್ಬರ ಯಾವ್ದಂದ್ರೆ ನಮ್ಮ ಗೋವಿನ ಆಕಳದಾಗಿರ್ಬೋದು ಅಥವಾ ಪ್ರಾಣಿಗಳ ಒಂದು ಸಗಣಿಯಿಂದ ಏನ್ ಹಾಕ್ತಿದ್ರು ಅದನ್ನ ಬೆಳೆಗಳಿಗೆ ಹಾಕ್ತಿದ್ರು. ಅದರಿಂದ ಏನಾಗ್ತಿತ್ತಂದ್ರೆ ಬೆಳೆಗಳು ಬರ್ತಿತ್ತು, ಅದು ಆರೋಗ್ಯಕರವಾದ ಆಹಾರ ಸಿಗ್ತಿತ್ತು. ಅದಕ್ಕಾಗಿ ಯಾರೋ ದವಾಖಾನೆಗೆ ಹೋಗುವಂತ ಒಂದು ಪರಿಸ್ಥಿತಿ ನಮ್ಮ ಹಿಂದಿನ ಜನರಿಗೆ ಬರೋದಿಲ್ಲ. ಇವತ್ತು ನಿಮ್ಗೆ ಉದಾಹರಣೆ ಹೇಳ್ತೀನಿ. ನಮ್ಮ ರವಿ ಸ್ವಾಮಿ ಸರ್ ಇದಾರ, ಮತ್ತು ಅವ್ರು ಇವ್ರು ಸೆಂಟ್ರಲ್ ಬ್ಯಾಂಕ್ ಆಫೀಸರ್ ಅವ್ರು 75 ವರ್ಷಗೆ ಅವ್ರೆಲ್ಲ 75 ವರ್ಷಗಾದ್ರೆ ನಾವು ಬರೀ ಸ್ವಲ್ಪ ಏನಾರ ಆತಂದ್ರೆ ಸೈಕಲ್ ಹಿಡಿದಲ್ಲಿ ನಡೆಯಕ್ ಬರೋದಿಲ್ಲ ನಮಗ. ಅವ್ರು 75 ವರ್ಷ. ಮತ್ ನಮ್ಮ ರವಿ ಸ್ವಾಮಿ ಸರ್ ಅವ್ರಿಗೆ ಒಂದು 63 ವರ್ಷ. ಇಲ್ಲಿ ಎಲ್ಲರೂ ಏನ್ ಅದಾರಲ್ಲ, ಎಲ್ಲರೂ ವಯಸ್ಸಾಗಿರ್ತಕ್ಕಂಥವ್ರು ಅದಾರಲ್ಲ, ನಮಗೆಲ್ಲರೂ ಮಾದರಿ ಅದಾರ ಅವ್ರು. ಅದನ್ನ ನಾವು ಅನುಸರಿಸ್ಕೋಬೇಕು. ಇವರಂತೆ ಇವತ್ತೇನ ಈ ದೇಶ ಸೇವೆಗಾಗಿ ತಮ್ಮ ಒಂದು ನಿವೃತ್ತಿ ಜೀವನವನ್ನ ಮುಡುಪಾಗಿಡಾಕತ್ತಾರಲ್ಲ, ಈ ದೇಶದ ಜನರು ನಾವು ಬೆಳಿತಕ್ಕಂಥ ರೈತರು ಬೆಳಿತಕ್ಕಂಥ ಬೆಳೆಗಳು ಸಹ ನಮ್ಮಲ್ಲಿ ಏನಾಗಬೇಕಂದ್ರೆ ಅದು ನ್ಯಾಯಯುತವಾದ ಬೆಲೆ ಸಿಗಬೇಕು. ಅದು ಬೇರೆ ದೇಶದಿಂದ, ಅಮೆರಿಕಾದಿಂದ ಗೋಧಿ ಬರ್ತಿದ್ವಿ ಇದು ನಮ್ಮ ಶಾಲೆ ಮಕ್ಕಳಿಗೆ. ಅದೆಲ್ಲ ಬರಬಾರ್ದು. ಏನೇ ಇದ್ರು ನಮ್ಮ ಅಂತಂಬಂದ್ರೆ ಬೆಳಿಬೇಕು, ನಮ್ಮ ತಂದೆ ತಾಯಿಗಳ ಬೆಳಿಬೇಕು. ಅದನ್ನ ಇಡೀ ಜಗತ್ತಿನ ಜನರನ್ನ ಸಾಕುವಂತ ಶಕ್ತಿ ಯಾವ ಕೈತಂದ್ರೆ ನಮ್ಮ ಭಾರತ ದೇಶದ ರೈತರಿಗಿದೆ. ಅದಕ್ಕೆ ನಿಮ್ಮಲ್ಲೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ನಾವ್ ಯಾವ್ದೇ ಇರ್ಲಿ. ಇವತ್ತು ಉದಾಹರಣೆ ನಾನು ಹೇಳ್ತೇನೆ ಮನ್ಯಾಗೆ ಅಲ್ರಿ ಸ್ವದೇಶಿ ಸ್ವದೇಶಿ ಅಂತೇಳಿ ಒಟ್ಟರೆ ಜಾಗೃತಿ ಮೂಡ್ಸಕ್ಕೆ. ಆದ್ರೆ ನೀವ ಬೂಟ್ ಹಾಕೊಂಡ್ರಿ ಅಂದ್ರೆ ಬಾಟಾ ಕಂಪನಿ ಬ್ಯಾರೆ ದೇಶದ ಹಾಕೊಂಡ್ರಿ. ನನ್ನ ಕ್ವಶನ್ ಮಾಡಿದ್ದು ಅದಕ್ಕೆ ನಾ ಹೇಳಿದೆ, ಅವನ ಕಾಲಾಗ ಹಾಕೊಂಡೀನಿ, ನೀನ್ ತಪ್ಪು ತಿಳ್ಕೊಬೇಡ. ಯಾಕಂದ್ರೆ ಅದನ್ನ ತಗೊಂಡು 3-4 ತಿಂಗಳಾಯ್ತು, ಅದಕ್ಕೆ ಟ್ಯಾಕ್ಸ್ ಕೊಟ್ಟಿನಿ, ಅದು ಅವ್ರು ಹೋಗುತ್ತದೆ ಇರ್ಲಿ ಅಂತೇಳಿ ನಾನು ಎತ್ತಿಗೆ ಬಂದೆ. ಅದಕ್ಕೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಂಡಿದ್ದೆ ಅಂದ್ರೆ ಇವತ್ತು ನಮ್ಮ ದೇಶದ ವಸ್ತುಗಳನ್ನ ನಾವು ಏನ ಖರೀದಿ ಮಾಡಿದ್ವಿ ಅಂದ್ರೆ ಅದ್ರ ಟ್ಯಾಕ್ಸ್ ನಮ್ಮ ಸರ್ಕಾರಕ್ಕೆ ಉಳಿತೈತಿ. ನಮ್ಮ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮುತ್ತು ಮೋದಿ ಅವರು ಸಹ ಆಗಮಿಸಿದ್ದಾರೆ. ಅವರು ಎಲ್ಲರ ಪರವಾಗಿ ಹುಟ್ಟೂರಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ಏನಾಗತ್ತಂದ್ರೆ ನಾವು ಈ ಹೊರದೇಶದ ಒಂದು ಡ್ರೆಸ್ ಅನ್ನ ಅನುಕರಣೆ ಮಾಡಾಕ್ತೀವಿ ನಾವೆಲ್ಲ. ಇವತ್ತ ನಮ್ಮ ಭಾರತ ಮಾತೆ ಯಾವ ರೀತಿ ಇದಾವಂದ್ರೆ ಕೈಯಲ್ಲಿ ಬಳೆಗಳು ಮತ್ತು ಹಣೆಯಲ್ಲಿ ಕುಂಕುಮ, ಮೂಗಿನಲ್ಲಿ ನತ್ತು, ಅಷ್ಟಲ್ಲ ನಮ್ಮ ಭಾರತ ಮಾತೆ ಯಾವ ರೀತಿ ಅಂದ್ರೆ ಮುತ್ತೈದೆಯಾಗಿ ಅಲಂಕಾರ ಬಂದಾರ. ಆದ್ರೆ ಇವತ್ತೇನಾಗೈತಂದ್ರೆ ಆ ಬ್ರಿಟಿಷರು ಇಲ್ಲಿ ನಮ್ಮ ದೇಶವನ್ನು ನೋಡಕ್ ಬಂದು ಅವರು ಒಂದು ಅನುಕರಣೆ ಏನ್ ಮಾಡಿಬಿಟ್ಟಾರ ಅಂದ್ರೆ ನಮ್ಮ ದೇಶದೊಳಗೆ ಬಿಟ್ಟು ಹೋಗ್ಬಿಟ್ಟಾರ. ಆದ್ರೆ ಅವ್ರು ಇಲ್ಲಿಗೆ ಬರ್ತಾರೆ, ಪರದೇಶಕ್ಕೆ ಬಂದವರು ಈ ಭಾರತದ ಸಂಸ್ಕೃತಿ ಇಡೀ ಜಗತ್ತನ್ನೇ ಒಂದು ಸಮೃದ್ಧ ಮಾಡುವಂತ ಯಾವ್ದೈತಂದ್ರೆ ಭಾರತದ ಸಂಸ್ಕೃತಿ ಐತಂತೇಳಿ ಅವ್ರು ಇಲ್ಲಿಗೆ ಬಂದ ಇಲ್ಲಿ ಪದ್ಧತಿಯ ಲಗ್ನ ಆಗತ್ತಾರೆ. ಈಗ ಬ್ರಿಟಿಷರು ಯಾರೇ ಬಂದ್ರಂದ್ರೆ ಅಮೆರಿಕಾದವ್ರು ಇರ್ಲಿ, ರಷ್ಯನ್ ಇರ್ಲಿ ಬಂದ್ರೆ ಭಾರತದ ಸಂಸ್ಕೃತಿಯೇ ಚೆನ್ನಾಗೈತೆ ಅಂತೇಳಿ ಅವ್ರು ಇಲ್ಲಿ ದೇಶದ ಅನುಕರಣೆಯನ್ನು ಮಾಡ್ಕೊಂಡು ಹೋಗ್ತಾರ. ಇಲ್ಲಿ ಆಹಾರವನ್ನ ಅವ್ರು ಏನ್ ಮಾಡಕತ್ತಾರ ಅಂದ್ರೆ ನಮ್ಮನ್ನ ಇಲ್ಲಿಂದ ತರ್ಸ್ಕೊಳಕತ್ತಾರ. ಅವರು ಭಾರತದ ಆಹಾರ ಆರೋಗ್ಯವಾಗಿರ್ತೈತಿ, ಯಾವುದೋ ದವಾಖಾನೆ ಖರ್ಚಾಗೋದಿಲ್ಲ. ಅದಕ್ಕೆ
ಈ ದೇಶದ ಆಹಾರವನ್ನು ಕೊಂಡ್ಬೇಕಾಗ್ತಾರೆ. ಆದ್ರೆ ನಾವೇನ್ ಮಾಡಾಕ್ತಿದ್ರ ದುಡ್ಡು ಹಾಕೈತೆ ಅಂತಂದ್ರೆ ಇವತ್ತು ನೋಡಿ ನಿಮ್ಗೆ ಹೇಳ್ತೀನಿ, ನಾವು ಹಿರಿಯರದಾರ ಇಲ್ಲಿ ಇವತ್ತ ನಾವೊಂದು ಗಾಳದಲ್ಲಿ ತಗೋಕ್ ಹೋಗ್ತೀವಿ, ಅದೆಲ್ಲ ಕೆಮಿಕಲ್ ಮಿಶ್ರಿತ, ಅದು ಬೇರೆ ದೇಶದಿಂದ ಬಂದಿದ್ದು. ಆದ್ರೆ ನಮ್ಮ ಕುಸುಬಿ ಶೇಂಗಾ ಎಣ್ಣೆನ ನಾವೇ ಹೋಗಿ ಖರ್ಚು ಮಾಡಿದ್ರೆ 400 ರೂಪಾಯಿ ಹೋಗ್ತೈತೆ ಅಂತ ನಾವು ಲೆಕ್ಕ ಹಾಕ್ತಿವಿ. ಆದ್ರೆ ನಿಮ್ಗೆ ಹೇಳ್ತೀನಿ 400 ರೂಪಾಯಿ ಕೊಟ್ಟರು ಚಿಂತಿಲ್ಲ. ಯಾಕಂದ್ರೆ ನೀವು ದವಾಖಾನಿಗೆ ಲಕ್ಷಾಂತರ ರೂಪಾಯಿ ಬಡಿ ತಪ್ಪೈತೆ. ಯಾಕಂದ್ರೆ ಇವತ್ತ ನಮ್ಮ ಮಾತೆಯರಲ್ಲಿ ಎತ್ತಾನೆತ್ತ ಸ್ತನ ಕ್ಯಾನ್ಸರ್ ಆಗಾಕತ್ತಾವು, ಅತ್ತರದ ಗರ್ಭಾಶಯ ಕ್ಯಾನ್ಸರ್ ಆಗಾಕತ್ತಾವು. ಅದಕ್ಕೆಲ್ಲ ಕಾರಣದ ಈ ಸುಮಾರು ಎಣ್ಣೆ ಮತ್ತು ಈ ಆಹಾರದ ಒಂದು ತೊಂದರೆಯಿಂದ ಇವತ್ತು ಮಕ್ಕಳಿಗೆ ಸಹ ಅದು ತಟ್ಟಾಗತ್ತೈತಿ. ಅದ್ರ ಸಲುವಾಗಿ ನಿಮ್ಮನ್ನ ಮಕ್ಕಳಲ್ಲಿ ಏನು ವಿನಂತಿ ಮಾಡ್ಕೊಳ್ತೀನಿ ಅಂದ್ರೆ, ಇವತ್ತು ತಂದೆ ತಾಯಿಗೆ ನೀವು ಏನ್ ಹೇಳ್ಬೇಕಂದ್ರೆ, ನಮ್ಮ ದೇಶದ ಆಹಾರವನ್ನ ಅದು ಸಾವಯವ ರೀತಿಯಲ್ಲಿ ಬೆಳಿಬೇಕು, ಇಲ್ಲಿಯ ಗೊಬ್ಬರ ಹಾಕ್ಬೇಕು. ಯಾವುದೇ ಒಂದು ರಾಸಾಯನಿಕ ಗೊಬ್ಬರ ಬೇರೆ ದೇಶದಿಂದ ಬಂದಿರತಕ್ಕಂಥ DAP ಆಗಿರ್ಬೋದು ಅಥವಾ ಯೂರಿಯಾ ಆಗಿರ್ಬೋದು, ಇದನ್ನ ಯಾರು ಬಳಸ್ಬೇಡ್ರಿ. ನಮಗೆ ನೀವು ಅದು ಒಂದೇ ಚೀಲ ಬರೋದಕ್ಕೆ ಒಂದು ಎಕರೆಗೆ ಅದನ್ನ ಬೆಳೀರಿ, ನಾವು ಆರೋಗ್ಯವಾಗಿರ್ತೀವಿ. ನಮ್ಗೇನು ರೊಕ್ಕ ಗಳಿಕೆ ಮಾಡೋದು ಬೇಕಾಗಿಲ್ಲ, ನಾವು ಸದೃಢ ಭಾರತವನ್ನ ಕಟ್ಟಬೇಕಾಗಿದೆ. ಅದಕ್ಕಾಗಿ ಟ್ಯಾಕ್ಸ್ ನಮ್ಮಲ್ಲೇ ಉಳಿಲಿ. ಯಾಕಂದ್ರೆ ನೀವು ಇದು ಮಾಡಕ್ ಹೋಗ್ಬಾರ್ದು ಅಂತ ಹೇಳ್ರಿ. ಇನ್ನೊಂದು ಹೇಳ್ತೀನಿ ನಿಮ್ಗೆ, ಈಗ 1 ಎಕರೆ ಹೊಲ ಇತ್ತಂದ್ರೆ 4 ಗುಂಟೆ ಒಳಗೆ ಒಂದು ಸಾವಯವ ಆಹಾರ ಅಂದ್ರೆ ಕಾಯಿಪಲ್ಯ ಇರ್ತೈತಿ, ನಾವು ಅದು ತಗೋಕ್ ಬರ್ತೀವಿ. ಅಲ್ಲೆಲ್ಲ ಯುಕ್ತವಾಗಿರ್ತಕ್ಕಂಥ ಆಹಾರ ಇರ್ತೈತಿ. ಅದನ್ನೆಲ್ಲ ತಗೊಳ್ದ ನೀವು ಮನೆ ಮುಂದಕ್ಕೆ ಅಥವಾ ಹಿಂದ ಒಂದ್ ಈಟ್ ಜಾಗ ಇತ್ತಂದ್ರೆ ಕೈ ತೋಟ ಮಾಡ್ಕೊಡ್ರಿ. ನಮ್ಗೆ ಹಿಂದಕಿನ ಒಂದು ಉದ್ದೇಶ ಹೇಳ್ತೀನಿ ನಿಮ್ಗೆ, ನಮ್ಮ ತೋಳಮಟ್ಟವರ BM ಸುನ್ನಗತ್ತ ಮಿಲಿಟರಿ ಸೇರಿದ್ರು. ಅವ್ರು ಏನ್ ಮಾಡಿದ್ರು ಅಂದ್ರೆ, ಅಲ್ಲಿ ಉಪ್ಪಿಟ್ಟು ಮಾಡ್ತಿದ್ರು ನಮ್ಮ ಶಾಲೆಗೆ. ಅವ್ರು ಏನ್ ಮಾಡಿದ್ರು ಅಂದ್ರೆ, ಕಾಯಿಪಲ್ಲೆ ನಾವು ಎಲ್ಲಿ ಕೊಂಡ್ಕೊಳ್ಬೇಡ, ಚಲೋ ಇಲ್ಲೇ ಇದ್ರ ಗೊಬ್ಬರ ಅಂತಂದ್ರೆ ಅಲ್ಲಿ ಮಂದಿ ಹಾಕ್ಯಾರ ಗೊಬ್ಬರ, ಅದ್ರ ಒಂದೊಂದು ಬುಟ್ಟಿ ತಗೊಂಡ್ ಬರ್ರಿ, ಇದೇನು ಸಾರ್ವಜನಿಕ ಶಾಲೆ ಐತೆ ಅಂತೇಳಿ ತಂದು ಅವ್ನ ಹಾಕಿ ಕಾಯಿಪಲ್ಲೆ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಎಲ್ಲ ಅಲ್ಲೇ ಬೆಳೆದ ಅಲ್ಲೇ ಉಪ್ಪಿಟ್ಟು ಫಸ್ಟ್ ಮಾಡಿಸಿದ್ರ. ಅದಕ್ಕೆ ಆರೋಗ್ಯ ಸದೃಢವಾಗಿತ್ತು. ಇವತ್ತು ಇವರೆಲ್ಲ ಹಿಂಗ್ ಇರ್ಬೇಕಾದ್ರೆ ಜವಾರಿ ತಿಂದಾರ ಇವರು. ನಾವೆಲ್ಲರೂ ಏನ್ ತಿಂತೀವಿ ಅಂದ್ರೆ ಪಿಜ್ಜಾ, ಬರ್ಗರ್, ಚಾಕ್ಲೇಟ್ ಇವನ್ನೆಲ್ಲ ತಿಂತೀವಲ್ಲ. ಅದಕ್ಕಾಗಿ ಆರೋಗ್ಯವನ್ನು ಅಡಗಿಸ್ಕೊಳ್ತೀವಿ. ಏನಾದ್ರು ಚಿಕ್ಕ ಮಕ್ಕಳು ತಂದಿರ್ತಾರೆ ಆದ್ರೆ ಅವ್ರು ಏನ್ ಮಾಡ್ತಂದ್ರೆ 50,000ರಿಂದ 8 ಲಕ್ಷ ಮಟನು ಬೆನ್ನು ಮಾಡಾಕತ್ತಾರೆ. ಅದಕ್ಕೆ ನಿಮ್ಗೆ ವಿನಂತಿ ಮಾಡ್ಕೊಳ್ತೀನಿ, ನಮ್ಮ ದೇಶದ ಆಹಾರವನ್ನು ಸೇವಿಸ್ರಿ. ಎಲ್ಲರಿಗೂ ಹೇಳ್ರಿ, ಮನೆಗೆ ಹೋಗಿ ಸಾವಯವ ಒಂದು ಕೃಷಿಯನ್ನು ಮಾಡ್ರಿ, ಇಲ್ಲಿ ಇರ್ತಕ್ಕಂಥ ಗೊಬ್ಬರ ಹಾಕ್ರಿ, ಇಲ್ಲಿ ಇರ್ತಕ್ಕಂಥ ಇದು ಮಾಡ್ರಿ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ, ಇವತ್ತ ಆಯುರ್ವೇದದ ಒಂದು ಔಷಧ ಸಿಗ್ತೈತೆ, ಅದು ಸ್ವಲ್ಪ ಲೇಟ್ ಆಗ್ಬೋದು, ಆದ್ರೆ ಕಾಯಂ ಆರಾಮ ಆಕತ್ತೆ. ಆದ್ರೆ ಇವು ಇಂಗ್ಲಿಷ್ ಮೆಡಿಸಿನ್, ಅಮೆರಿಕಾದಿಂದ ಇದರಿಂದ ಬಂದವಲ್ಲ ಇಂಗ್ಲಿಷ್ ಮೆಡಿಸಿನ್, ಏನಾದ್ರು ಹೋಮಿಯೋಪತಿಕ್ ನಾವೆಲ್ಲ ಬೆಳೆಸ್ತಿಲ್ಲ. ಭಾಳ ಅದ್ರ ಜ್ವರ ಬಂದಾಗ ಅಟ್ಟ ಆರಾಮ ಇರ್ತೈತಿ, ಮತ್ತೆ ಇನ್ನೊಂದು ವರ್ಷಕ್ಕರೆ ಭಾಳ ಜ್ವರ ಬರತ್ತಿರ್ತಾವ. ಅದಕ್ಕೆ ಕೇಳಾಕತ್ತಿಂದ್ರೆ, ನಮ್ಮ ಋಷಿ ಮುನಿಗಳು ಏನ್ ಕಂಡು ಹಿಡ್ದಾರಲ್ಲ ಯಾವ ಒಂದು ಆಯುರ್ವೇದ ಔಷಧ, ಅವುಗಳ ಬಳಕೆ ಮಾಡೋದ್ರಿಂದ ನಾವೆಲ್ಲರೂ ಇಲ್ಲಿನ ಟ್ಯಾಕ್ಸ್ ಉಳಿದ್ರು ನಮ್ಮ ದೇಶದ ಒಂದು ಅಭಿವೃದ್ಧಿ ಉಳಿತೈತಿ. ಅದ್ರ ಸಲುವಾಗಿ ಎಲ್ಲ ಮುದ್ದು ಮಕ್ಕಳೇ ನಿಮ್ಮ ಮನೆಗೆ ಹೋಗಿ ಹೇಳಿ ನಿಮ್ಮ ತಂದೆ ತಾಯಿಗಳಿಗೆ ಇಲ್ಲಿ ಸಾವಯವ ಕೃಷಿ ಮಾಡಿ ಆಯುರ್ವೇದ ಔಷಧ ಬಳಸಿ ಎಲ್ಲರೂ ಆರೋಗ್ಯವಾಗಿರೋಣ ಅಂತಕ್ಕಂಥ ಸಂದೇಶವನ್ನು ಕೊಡೋಣ. ಇವತ್ತ ನಮ್ಮೆಲ್ಲರನ್ನ ಒಂದು ನಾಚಿಸುವಂತ, ಇವತ್ತು ನಾವೆಲ್ಲ ಯುವಕರು ನಾಚಬೇಕು, ಇವತ್ತು ಮಕ್ಕಳು ನಾಚಬೇಕು. ಇವತ್ತ 60ರಿಂದ ಹಿಡ್ಕೊಂಡು ಎಲ್ಲ ನಿವೃತ್ತ ನೌಕರರು, ಇವತ್ತ ಇಲ್ಲಿರ್ತಕ್ಕಂಥ ಸೈನಿಕರು ಅದಾರ, ಇಲ್ಲಿರ್ತಕ್ಕಂಥವ್ರು ಬ್ಯಾಂಕಿಂಗ್ ನೌಕರರು ಅದಾರ, ಇಂಜಿನಿಯರ್ ಅದಾರ, ಎಲ್ಲರೂ ಅದಾರ. ಆದ್ರೆ ಇವತ್ತ ಅವ್ರೆಲ್ಲರೂ ಏನ್ ಮಾಡ್ಯಾರಂದ್ರೆ, ನಮ್ಮೆಲ್ಲರಿಗೂ ಒಂದು ಈ ದೇಶಾಭಿಮಾನವನ್ನ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರ ದೇಶಾಭಿಮಾನವನ್ನ ನಾವೆಲ್ಲರೂ ಅನುಸರಿಸಿಕೊಂಡು ಈ ದೇಶವನ್ನ ಬೆಳೆಸಬೇಕಾಗಿದೆ. ನಾವೇನ್ ಮಾಡ್ಬೇಕಂದ್ರೆ ಸ್ವದೇಶ ಬಳಸಬೇಕು, ದೇಶ ಬಳಸಬೇಕಾದ್ರೆ. ಅದಕ್ಕಾಗಿ ಈ ಒಂದು ನಾನು ಇನ್ನೊಮ್ಮೆ ಧನ್ಯವಾದಗಳನ್ನ ವಸಂತ ಅಂಗಡಿ ಶಿಕ್ಷಣ ಪ್ರಸಾರ ಮಂಡಳಿ ಬೀಳಿಗೆಯ ಅಧ್ಯಕ್ಷರಾಗಿರ್ತಕ್ಕ ಶಿವಾನಂದ ಕಣಿವೆಯವರಿಗಾಗಿರ್ಬೋದು, ಮತ್ತು ಇಲ್ಲಿ ಆಡಳಿತ ಮಂಡಳಿಯವರು ಆಗಿರ್ಬೋದು, ಮತ್ತು ಮುಖ್ಯ ಗುರುಗಳಿಗೆ, ಗುರುಮಾತೆಯರಿಗೆ ಮತ್ತು ಗುರುಗಳಿಗೆ, ಮತ್ತು ಇವತ್ತು ಈ ಒಂದು ಇದಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲ ನಿವೃತ್ತ ನೌಕರಿಗಾಗಿರ್ಬೋದು ಮತ್ತು ದಿವ್ಯಾಂಗರಿಗಾಗಿರ್ಬೋದು, ಒಟ್ಟಾರೆಯಾಗಿ ಈ ತಾಲೂಕಿನ ರೈತ ಬಂಧುಗಳಿಗೆ ಸಾರ್ವಜನಿಕರು ಸಹ ನಾನು ಅಭಿನಂದನೆಗಳನ್ನು ತಿಳಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನ ಮತ್ತೊಮ್ಮೆ ಎಲ್ಲ ನಿವೃತ್ತ ನೌಕರರ ಒಂದು ಸೈಕಲ್ ಜಾಥಾ ಇಡೀ ನಾಡಿನ ತುಂಬಾ ಯಶಸ್ವಿಯಾಗಲಿ. ಅವ್ರು ಏನು ಸಮಾರಂಭ ಮಾಡ್ತಾರಲ್ಲ, ನಾವು ಬೆಳಗ್ಗೆ ತಾಲೂಕಿನಿಂದ ಅಲ್ಲಿ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತಕ್ಕಂಥ ಒಂದೆರಡು ಮಾತುಗಳನ್ನ ಹೇಳಿಸಿ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಧನ್ಯವಾದಗಳು ಎಲ್ಲರಿಗೆ. ನಮಸ್ಕಾರ.